ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಸಹಕಾರ ಚೆನ್ನಾಗಿದೆ, ಸೌಕರ್ಯಗಳು ಸಿಗುತ್ತೆ. ಉದರ ಬೆನ್ನಿನ ಬಾಧೆ, ಬೆನ್ನು ಆ ಭಾಗದಲ್ಲಿ ವಿಪರೀತವಾದ ನೋವಾಗುವ ಸಾಧ್ಯತೆ ಇದೆ. ಮಕ್ಕಳಿಂದ ಮನಸ್ತಾಪಗಳು, ಸ್ತ್ರೀಯರಿಗೆ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿರ್ತದೆ, ಹೆಚ್ಚಿನ ಲಾಭ ಗಳಿಕೆ ಆಗುತ್ತೆ. ಹಣ್ಣು, ಹೂವು, ಹಾಲು, ಹೈನು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ, ಜಲ ಸಂಬಂಧಿ, ಸ್ತ್ರೀಯರ ಉಡುಗೆ ತೊಡುಗೆ, ಅಲಂಕಾರ, ಮನೆಯ ತೋರಣ ಅಲಂಕಾರ ಇಂಥ ಯಾಕೆಂದರೆ ಚಂದ್ರನ ಬಲ ಚೆನ್ನಾಗಿದೆ, ಶುಕ್ರನೂ ಚೆನ್ನಾಗಿದ್ದಾನೆ, ಹೀಗಾಗಿ ಒಳ್ಳೆಯ ಲಾಭ ಗಳಿಸ್ತೀರ, ಅದು ಸಂಶಯ ಇಲ್ಲ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಮೀನರಾಶಿಯವರಿಗೆ ಗಂಟಲು, ಕಿವಿ ಈ ಬಾಧೆ, ಅದು ಗಂಟಲು ಕಿವಿ, ಆರೋಗ್ಯದಲ್ಲಿ ಸ್ವಲ್ಪ ಹಾನಿಯಾಗುತ್ತೆ, ವ್ಯಥೆ ಉಂಟಾಗುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಸಹಕಾರ ಪರವಾಗಿಲ್ಲ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಆಪ್ತರೊಂದಿಗೆ ಸ್ವಲ್ಪ ಮನಸ್ತಾಪಗಳು, ಯಾರು ಹಿತವಾದವರು ಅವ್ರ ಜೊತೆಗೆ ಮನಸ್ತಾಪ ಆಗುವ ಸಾಧ್ಯತೆ. ಕಣ್ಣಿನ ಬಾಧೆ ಬಹಳ ಮುಖ್ಯವಾಗಿ, ಗಂಟಲು, ಕಣ್ಣು, ಶಿರವು ಭಾಗ, ಊರ್ಧ್ವಾಂಗ ರೋಗ ಇದನ್ನು ಬಾಧಿಸೋ ಸಾಧ್ಯತೆ ಇದೆ. ವಾರದ ಅಂತ್ಯದಲ್ಲಿ ಬರ್ತಾ ಇದ್ದೇನೆ ಶನೈಶ್ಚರ ನಿಮ್ಮ ರಾಶಿಗೆ, ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ಶನೈಶ್ಚರ ಕವಚ ಹೇಳ್ಕೊಳ್ಳೋದು, ಎಳ್ಳು ದಾನ ಮಾಡ್ತಕ್ಕಂಥದ್ದು, ತೈಲ ದಾನ ಮಾಡೋದು, ಇವುಗಳನ್ನು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಗಾಬರಿ ಬೇಡ. ಶನೈಶ್ಚರನ ಫಲವನ್ನು ಸವಿಸ್ತಾರವಾಗಿ ನಮ್ಮದೇ ಚಾನಲ್ನಲ್ಲಿ ವಿವರಣೆಯನ್ನು ನಾನು ಕೊಡ್ತೀನಿ, ಆತಂಕ ಮಾಡ್ಕೋಬೇಡಿ.